ವೀಲ್ ಕ್ಯಾಪ್ ಅಷ್ಟು ಈಗ ಆಸೆ ಪಟ್ಟು ಹಾಕ್ಸಿದ್ದೆ ವೀಲ್ ಕ್ಯಾಪು ನೋಡಿಲ್ಲಿ ಡ್ಯಾಮೇಜ್ ಇದ್ದೀನಿ. ನೋಡಿ ಈಗ ಮಳೆ ಹನೀತೈತೆ. ಇನ್ನು ಶಾಂಪಲ್ಲೇ ಕೊಟ್ಟಿಲ್ಲ. ಶಾಂಪಲ್ ಕೊಟ್ಟು ಬಂದಿದ್ರು ಏನು ಬೇಜಾರಿರ್ತಿರಲಿಲ್ಲ. ಶಾಂಪಲ್ಲೇ ಕೊಟ್ಟಿಲ್ಲ. ಈಗ ಹಾಕ್ಬಿಟ್ಟು ತಿರ್ಗಾ ಮತ್ತೆ ಬಿಚ್ಚಬೇಕು. ಮಳೆ ಹನೀತೈತೆ ಇವಾಗ. ಜೊತೆಗೆ ನಮ್ಮ ಬೆಟ್ಟೆಗೌಡರು ಬೇರೆ ಬಂದಿದೆ ನೋಡಿ. ಇದು ಚಿಕನ್ ಮಸಾಲ ಸಖತ್ತೈತೆ. ಇದು ಬಂದು ಚಿತ್ರದುರ್ಗ ಜೈನ್ ಡಾಬಾದಲ್ಲಿ ಊಟ. ಡೇಟ್ ಹಾಕೋಣ ಅಂತ ಡೇಟ್ ಬೇಜಾರಾಗಬೇಡಿ ಬ್ರದರ್. ನಮ್ಮ ಟಿಪ್ ಟೂರ್ ಅವರು ರಾಘವೇಂದ್ರ ಅಂತೇಳಿ ಅವರೇ ಮೆಸೇಜ್ ಹಾಕಿಷ್ಟೆ. ತಿಂಗ್ಳಿಗೆ ಒಂದು ಸಲ ಈ ಥರ ಹಾಕ್ಸ್ತಾಯಿದ್ರೆ ಟೈರ್ ಒಳ್ಳೆ ಮೈಲೇಜ್ ಬರುತ್ತೆ. ಪೌಡ್ರ್ ಹಾಕ್ಸ್ಬೇಕು, ಇಲ್ಲಾಂದರೆ ಈ ಥರ ನಾವು ಪೌಡ್ರ್ ಜಾಸ್ತಿ ಹಾಕ್ಸಲ್ಲ, ಕಡಿಮೆನೇ ಹಾಕ್ಸೋದು. ನೀರೊಳಗೆ ಹೋಗ್ತಾ ಇರಲಿ. ಎಲ್ಲ ಈಗ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಇದು ಪಾರ್ಕಿಂಗಲ್ಲಿ ಹಾಕಿಲ್ಲ ನೋಡಿ, ಅದೇ ಫ್ಯಾಕ್ಟ್ರಿ ನಮ್ಮ ಅರ್ಜುನ. ಇಲ್ಲಿ ಸ್ಕ್ರಾಪ್ ಗಾಡಿಗಳು ಯಾವೂ ಇಲ್ಲ, ನಮ್ಮದು ಒಂದೇ ಇರೋದು. ಇದೊಂದು ಐತೆ ಅಷ್ಟೇ, ಎರಡೇ ಗಾಡಿ ಇರೋದು. ಗಾಡಿಗಳು ಇಲ್ಲ ಇಲ್ಲಿ. ಬಿಡಿಸ್ಕೊತಾರೆ ಒಂದು 9:10 ಗಂಟೆಗೆ. ಅಷ್ಟೊತ್ತರೆಗೂ ನಿದ್ದೆ ಮಾಡೋಣ, ಯಾಕಂದರೆ ನಿದ್ದೆ ಇಲ್ಲ ರಾತ್ರಿಯಿಂದ. ಎಲ್ಲೂ ನಾನು ಸ್ಟಾಪು ಬಿಟ್ಟಿದ್ದೆಷ್ಟು 8:30 9 ಗಂಟೆ ಆಗಿತ್ತು. ಅಯ್ಯಯ್ಯೋ, ಇದೇನಾಯ್ತಪ್ಪ ಇದಕ್ಕೆ. ಒಂದೈತೆ, ಎರಡೈತೆ ವೀಲ್ ಕ್ಯಾಪು. ಈ ವೀಲ್ ಕ್ಯಾಪೇ ಇಲ್ಲ, ಕಿತ್ತೇ ಹೋಗೈತೆ. ವೀಲ್ ಕ್ಯಾಪೇ ಕಿತ್ತೋಗೈತೆ ನೋಡಪ್ಪು. ಹೇ, ವೀಲ್ ಕ್ಯಾಪ್ ಕಿತ್ತೋಗೈತೆ. ಹಾಂ, ಎಲ್ಲಿ ಬಿತ್ತ ಏನೋ, ಹೋಗಲಿ, ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ಹಾಂ, ಒಂದು ಅರ್ಧ ಗಂಟೆ 1 ಅವರ್ ರೆಸ್ಟ್ ಮಾಡೋಣ. ಅವ್ನು ಬಂದು ಕರೆಯೋವರೆಗೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಮಳೆ ಬೋಳ ಬೇರೆ ನೋಡಿ. ಈ ಮಳೆ ಮೋಡ ಇರೋದೇ ನಮ್ಗೆ ಅರ್ಧ ಟೆನ್ಷನ್. ಏನಕ್ಕಂದರೆ ಇಲ್ಲಿ 2 ಶಾಂಪಲ್ ತಾರ್ಪಲ್ ಬಿಚ್ಚಿಬಿಟ್ರೆ ನಾನು ಶಾಂಪಲ್ ತಗೊಂಡೋಗಿ ತಿರ್ಗಾ ರಿಪೋರ್ಟ್ ಬರೋವ್ರಿಗೆ ಮತ್ತೆ ತಾರ್ಪಲ್ ಹಾಕ್ಬೇಕು. ಅರ್ಧ ಖಾಲಿ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಶಾಂಪಲ್ ಮತ್ತೆ ಅರ್ಧ, 2 ಸಲ 3 ಸಲ ತಾರ್ಪಲ್ ತೆಗಿಬೇಕು, ಹಾಕ್ಬೇಕು. ಇವಾಗ ಫಸ್ಟು ತೆಗಿಬೇಕು. ನಾನು ಶಾಂಪಲ್ ತೊಗೊಂಡೋದ್ಮೇಲೆ ಮತ್ತೆ ಹಾಕಬೇಕು. ಮತ್ತೆ ತಗೊಂಡೋಗಿ 3 ಅವರ್ ಆದಮೇಲೆ ಮತ್ತೆ ಖಾಲಿ ಮಾಡ್ಬೇಕಾದ್ರೆ ಮತ್ತೆ ತೆಗಿಬೇಕು. ಅರ್ಧ ಖಾಲಿ ಮಾಡ್ತಾನೆ ಅಷ್ಟೇ. ತಿರ್ಗಾ ತಗೊಬಂದು ಮತ್ತೆ ತಾರ್ಪಲ್ ಹಾಕ್ಬೇಕು. ತಿರ್ಗಾ ಫೈನಲ್ ಖಾಲಿ ಮಾಡ್ಬೇಕಾದ್ರೆ ಮತ್ತೆ ಹಾಕ್ಬೇಕು, ತೆಗಿಬೇಕು. ಅಲ್ಲಿಗೆ ಒಂದ್ಸಲಿ ಇವಾಗ ತೆಗಿಯೋದು, ಮತ್ತೆ ಹಾಕೋದು, ಮತ್ತೆ ತಿರ್ಗಾ ತೆಗಿಯೋದು, ಮತ್ತೆ ಹಾಕೋದು, ಮತ್ತೆ 5 ಸಲ ತಾರ್ಪಲ್ ತೆಗೆದು ಹಾಕ್ಬೇಕು. ಟೋಟಲ್ 5 ಸಲ ಈ ತಾರ್ಪಲ್ನ. ಈ ಫ್ಯಾಕ್ಟ್ರಿಗಳಿಗೆ ಈ ಮಳೆಗಾಲ ಬಂದುಬಿಟ್ರೆ ಈ ಫ್ಯಾಕ್ಟ್ರಿಗಳಲ್ಲಿ ಅದೇ ಸಮಸ್ಯೆ. ಈ ಫ್ಯಾಕ್ಟ್ರಿಲಿ ಅಷ್ಟೇ. ಕೆಲವು ಫ್ಯಾಕ್ಟ್ರಿಲಿ ಏನಿರ್ತವೆ, ಗೋಡನ್ ಇರ್ತವೆ. ಒಂದ್ಸಲಿ ತೆಗೆದ್ಬಿಟ್ಟು ಗೋಡನ್ ಒಳಗೆ ಹಾಕ್ಬಿಟ್ರೆ, ಗೋಡನ್ ಒಳಗೆ ಗಾಡಿ ಹಾಕ್ಬಿಟ್ರೆ ಆರಾಮಾಗಿ ಇರ್ತವೆ. ಇಲ್ಲಿ ಗೋಡನ್ ಇಲ್ಲ, ಏನಿಲ್ಲ, ತಾರ್ಪಲ್ ಹಾಕ್ತಾನೆ ಇರಬೇಕು. ಆಮೇಲೆ ಬರೀ ತಾರ್ಪಲ್ ಹಾಕಿ ಬಿಟ್ಬಿಡೋಕ್ಕಾಗಲ್ಲ. ಈ ಹಗ್ಗನೂ ಹಾಕ್ಲೇಬೇಕು. ಏನಕ್ಕಂದರೆ ಗಾಳಿಗೆ ನೋಡಿ, ಸಿಕ್ಕಾಪಟ್ಟೆ ಗಾಳಿ ನೋಡಿ. ನೋಡಿದ ಗಾಳಿ ಹೆಂಗಿದೆ. ಈ ಗಾಳಿಗೆ ತಾರ್ಪಲ್ ಎದ್ದೊಳ್ಬಿಡ್ತಿದೆ ನೋಡಿ. ಇಲ್ಲಿ ತಾರ್ಪಲ್ಲೇ ಶೇಕ್ ಆಗ್ತಿದೆ ನೋಡಿ. ಇಲ್ಲಿ ತಾರ್ಪಲ್ಲೇ ಶೇಕ್ ಆಗ್ತಿದೆ. ತಾರ್ಪಲ್ ಎದ್ದೋಗ್ಬಿಡ್ತದೆ. ಅವಾಗ ಹಗ್ಗನೂ ಹಾಕಬೇಕು, ತೆಗಿಬೇಕು, ಹಗ್ಗ ಬಿಚ್ಚಬೇಕು, ತೆಗಿಬೇಕು, ಎಲ್ಲ ಕೆಲಸ. ದೊಡ್ಡ ಸಮಸ್ಯೆ ಅಂದರೆ ಇದು ಒಂದೇ ಡ್ರೈವರ್ಗಳು ಕಷ್ಟ. ಹಗ್ಗ ತಾರ್ಪಲ್ ಹಾಕೋದೆ ಒಬ್ಬನೇ ಇದ್ದಾಗ ಟೆನ್ಷನ್. ಅಂದರೆ ಅದು ಒಂದೇ ಟೆನ್ಷನು. ಏನು ಮಾಡೋಕ್ಕಾಗಲ್ಲ. ಕೆಲಸ ಮಾಡಬೇಕಂದ್ರೆ ಮಾಡಲೇಬೇಕು, ಇಲ್ಲಾಂದರೆ ಆಗೋದಿಲ್ಲ. ಬರೀ ರೆಸ್ಟ್ ತಗೊಳ್ಳೋಣ. ಇವತ್ತು ಸಂಜೆ ನಮ್ಮ RCB ಪಂಜಾಬ್ ಕ್ವಾಲಿಫೈಯರ್ 1 ಮ್ಯಾಚ್ ಐತಿ ಇವತ್ತು. ಎಷ್ಟು ಟೆನ್ಷನಲ್ಲಿದ್ದೀವಿ ಅಂತ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಅಷ್ಟು ಟೆನ್ಷನಲ್ಲಿದ್ದೀವಿ. ನೋಡೋಣ ಏನೇನು ಆಗುತ್ತೆ ಅನ್ನೋದು. ಸದ್ಯಕ್ಕೆ ನಾವು 1 ಅವರ್ ಮಲಿಕೊಳ್ಳೋಣ. ನೋಡಿ ಹೆಂಗೆ ಸ್ನೇಹಿತರೆ, ಅರ್ಧ ತಾರ್ಪಲ್ ಬಿಚ್ಚಿದ್ದೀನಿ. 10 ನಿಮಿಷ ಮಲ್ಗಾಕ್ಬಿಡಲಿಲ್ಲ. ಅರ್ಧ ತಾರ್ಪಲ್ ಬಿಚ್ಚಿದ್ದೀನಿ. ನೋಡಿ ಈಗ ಮಳೆ ಹನೀತೈತೆ. ಇನ್ನು ಶಾಂಪಲ್ಲೇ ಕೊಟ್ಟಿಲ್ಲ. ಶಾಂಪಲ್ ಕೊಟ್ಟು ಬಂದಿದ್ರು ಏನು ಬೇಜಾರಿರ್ತಿರಲಿಲ್ಲ. ಶಾಂಪಲ್ಲೇ ಕೊಟ್ಟಿಲ್ಲ. ಈಗ ಹಾಕ್ಬಿಟ್ಟು ತಿರ್ಗಾ ಮತ್ತೆ ಬಿಚ್ಚಬೇಕು. ಮಳೆ ಹನೀತೈತೆ ಇವಾಗ. ನಮ್ಮ ಟೈಮು. ಅಯ್ಯೋ ದೇವ್ರೆ, ಈ ಲೋಡ್ ಯಾಕಾರ ಬಂದು ಅಲ್ಲಿ ನೋಡ್ರೆ ಇದ್ದಂಗೆ ಐತೆ ಜಾಗ. ಅಲ್ಲಿ ಎಲ್ಲಿ ತೊಗೊಂಡೋಗ್ಬೇಕು ನೋಡಿ, ಅಲ್ಲಿ ಮೂಲೆ ತೊಗೊಂಡೋಗ್ಬೇಕು. ಕ್ಯಾಂಡ್ರ್ ಇರ್ತವ. ಸೊ ಯಪ್ಪ, ಗಾಳಿ ಬೇರೆ ಇಲ್ಲಿ ನೋಡಿ. ಗಾಳಿ ನೋಡಿ ಹೆಂಗೆ ಬೀಸ್ತೈತೆ. ಈ ಗಾಳಿ ಒಳಗೆ ಅಯ್ಯೋ ದೇವ್ರೆ.
ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಮ್ಮ ಅರ್ಜುನ ನೋಡಿ ನೈಟ್ ಕರೆಕ್ಟಾಗಿ 2 ಗಂಟೆ ಆಯಿತು ಗಾಡಿ ಖಾಲಿ ಆಗ್ಬೇಕಾರೆ. ಇನ್ನು ತೂಕ ಮಾಡಿಲ್ಲ. ಎಷ್ಟೊತ್ತು ಮಾಡ್ತಾನೋ ಗೊತ್ತಿಲ್ಲ. ಇದು ಹೆಂಗಿದೆ ನೋಡಿ ನಮ್ಮ RCB ಚೆನ್ನಾಗಿದೆಯಾ? ರಾಯಲ್ ಚಾಲೆಂಜ್ ಬೆಂಗಳೂರು. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. 8 ಗಂಟೆಗೇನೋ ಬರ್ಬೋದು ಇವರು. ನಿನ್ನೆ 8 ಗಂಟೆಗೆ ನಮ್ಮ ಗಾಡಿ ಒಳಗೆ ಬಿಟ್ಟಿರಲ್ಲ, ಆ ಟೈಮ್ ಬರ್ಬೋದು. ತೂಕ ಮಾಡ್ಕೊಂಡು ಆಮೇಲೆ ಎಲ್ಲಿಗೆ ಪಯಣ ಅನ್ನೋದು ನೋಡೋಣ. ಸದ್ಯಕ್ಕೆ ಟಯರ್ಗಳೆಲ್ಲ ಏನಾಗವ ಏನಾಗಿಲ್ಲ ಚೆಕ್ ಮಾಡ್ಕೊಂಡಿಲ್ಲ. ಅವನು ಈ ಫ್ಯಾಕ್ಟ್ರಿ ಒಳಗೆ ಬಂದುಬಿಟ್ರೆ ಸವಾಸ ಅಲ್ಲಪ್ಪ. ನೋಡಿ ಈ ಎಡ್ಜು ಇಲ್ಲೊಂದು ಉಜ್ಜು ಐತೆ. ಇಕ್ಕಟ್ಟು ಜಾಗ ಹಿಂಸೆ. ಡೋರೆ ಹಾಕಿಲ್ವಲ್ಲಪ್ಪ, ಡೋರೆ ಹಾಕಿಲ್ಲ. ಇದೇ ನಮ್ಮ ಗೋಲಿ ಬಂದಿದ್ದೆ. ಇಲ್ಲೆಲ್ಲ ಎಷ್ಟು ಗೋಲಿ ಅವೆ. ಪರಕೆ ಇಲ್ಲೇ ಬಿಸಾಕ್ಬಿಡವನೆ. ಲೇಬರೇ ಕ್ಲೀನ್ ಮಾಡ್ತಾರೆ, ನಾವು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ದಾರಿ ಟಯರ್ ನೋಡ್ಕೊಳ್ಳೋಣಪ್ಪ. ಕತ್ಲಲ್ಲಿ ಎಲ್ಲರೂ ಉಜ್ಜವ ಪಜ್ಜವ. ನೋಡಿ ಇಲ್ಲೊಂದು ನೋಡಿದ್ರ, ಅಯ್ಯೋ ಇಲ್ಲಿ ಬಟನೇ ಎಗ್ಬಿಟ್ಟೈತೆ ನೋಡಿ. ಎಲ್ಲೋ ಕ್ಲಿಯರಾಗಿ ಕಾಣ್ತದೆ ನೋಡಿ. ರಾತ್ರಿನೇ ಎದ್ದಿರೋದು. ಈ ಟಯರು ಓಕೆ, ಏನೂ ಆಗಿಲ್ಲ. ಲಿಫ್ಟಕ್ಸಲು ಏನೂ ಆಗಿಲ್ಲ. ಇದು ಒಂದು ನೋಡಿ ವೀಲ್ ಕ್ಯಾಪ್ ಅಷ್ಟು. ಈಗ ಆಸೆ ಪಟ್ಟು ಹಾಕ್ಸಿದ್ದೆ ವೀಲ್ ಕ್ಯಾಪು. ನೋಡಿ ಇಲ್ಲಿ ಡ್ಯಾಮೇಜ್ ವೀಲ್ ಕ್ಯಾಪ್ ಡ್ಯಾಮೇಜ್. ಏನು ಮಾಡೋಕ್ಕಾಗಲ್ಲ. ಈ ಕಟ್ಟಲ್ಲಿ ಹಿಂಸೆ. ಬರೀ ಡೋರ್ ಹಾಕೋಣ. ನೆಕ್ಸ್ಟೊತ್ತಿಗೆ ಗೊತ್ತಾನ ಆಗಲಿ. ಲೋಡ್ ಎಲ್ಲಿಗೆ ಅನ್ನೋದು ಗೊತ್ತಿಲ್ಲ. ಗೋವಾದಾಗಂತೂ ಲೋಡೇ ಇಲ್ಲ. ಎಲ್ಲಿಗೆ ಕೊಡ್ತಾರೆ ನೋಡೋಣ. ಫಸ್ಟ್ ಡೋರ್ ಹಾಕ್ಬಿಡೋಣ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ ನೋಡಿ ನಮ್ಮ ರಾತ್ರಿ ಊಟ ರೊಟ್ಟಿ ಚಿಕನ್ ಮಸಾಲ ಜೊತೆಗೆ ನಮ್ಮ ಬೆಟ್ಟೆಗೌಡರು ಬೇರೆ ಬಂದಿದೆ ನೋಡಿ. ಇದು ಚಿಕನ್ ಮಸಾಲ ಸಖತ್ತಾಗೈತೆ. ಇದು ಬಂದು ಚಿತ್ರದುರ್ಗ ಜೈನ್ ಡಾಬಾದಲ್ಲಿ ಊಟ ನೋಡಿ. ನಮ್ಮ ಬೆಟ್ಟೆಗೌಡರು ಸಿಕ್ಕಿರು. ನಿನ್ನೆ ಖಾಲಿ ಮಾಡಿ ಅಲ್ಲೇ ಆಲ್ಟಾಗಿದ್ದೆ ಆನೆಕಲ್ಲಲ್ಲಿ. ಅಲ್ಲಿಂದ ಕುಣಿಗಲ್ ಬಂದು ಲೋಡ್ ಮಾಡ್ಕೊಂಡು ಹೊಸಪೇಟೆ ಹೋಗ್ತಾ ಇದ್ದೀನಿ. ಎಲ್ಲೂ ಸೆಂಟ್ರಲ್ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ಯಾವುದೋ ಕಾರಣಗಳಿಂದ ವೀಡಿಯೋ ಮಾಡಲಿಲ್ಲ. ಇಲ್ಲಿ ನಮ್ಮ ಬೆಟ್ಟೆಗೌಡರು ಸಿಕ್ಕಿರಲ್ಲ, ಹಂಗೆ ಜೊತೇಲಿ ಇಬ್ಬರು ಊಟ. ಅವರು ಹೊಸೂರು ಕಡೆ ಹೋಗ್ತಾ ಇದ್ದಾರೆ, ನಾನು ಹೊಸಪೇಟೆ ಕಡೆ ಹೋಗ್ತಾಯಿದ್ದೀನಿ. ಜೊತೇಲಿ ಹಂಗೆ ಊಟ ಮಾಡೋಣ ಅಂಥೇಳಿ ಊಟ ಮಾಡ್ತಿದ್ದೀವಿ ನೋಡ್ರಿ. ಫಸ್ಟ್ ಇಲ್ಲಿ ಊಟ ಮಾಡ್ಕೊಂಡು ಆಚೆ ಹೋಗಿ ಮತ್ತೆ ಸಿಗೋಣ. ಫುಲ್ ಡೀಟೇಲ್ ಆಮೇಲೆ ಕೊಡ್ತೀನಿ. ಮಾಡ್ಕೊಂಡು ಹಾಗೆ ನಮ್ಮ ಜಿಯೋ ಬಂಕಲ್ಲಿ ಒಂದು 5,000 ಡೀಸೆಲ್ ಹಾಕೊಂಡ್ವಿ. 5,000 ಡೀಸೆಲ್ ಹಾಕ್ಕೊಂಡು ಅಂದರೆ ಇದು ಚಿತ್ರದುರ್ಗ ಜಿಯೋ ಬಂಕ್. ಇದು ಚಿತ್ರದುರ್ಗ ಸಿಟಿ ಹೋಗತ್ತವ ಜಿಯೋ ಬಂಕು. ನಾವು ಬೆಟ್ಟಗೌಡರು ಒಳ್ಳೆ ಊಟ ಆಯಿತು. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಚಿತ್ರದುರ್ಗ ಹೊಸಪೇಟೆ ಕಡೆ ಪಯಣ. ನಿನ್ನೆ ಹೊಸೂರು ಹೌದು ಸಮಾಧಾನ ಖಾಲಿ ಮಾಡ್ಕೊಂಡು ನಿನ್ನೆ ಲೋಡ್ ಆಗಿಲ್ಲ. ಆಲ್ಟ್ ಆಯ್ತು ಗಾಡಿ. ಬೆಳಗ್ಗೆನೇ ಕುಣಿಗಲು ಬಂದೆ. ಲೋಡ್ ಗಿಡ್ ಮಾಡ್ಕೊಂಡು ಲೇಟ್ ಆಯಿತು. ಲೋಡ್ ಆಗಿಬಿಟ್ಟಿದ್ದು. ಸೀದಾ ಬಂದ್ಬಿಟ್ಟೆ ವಿಡಿಯೋ ಮಾಡಲಿಲ್ಲ. ಏನು ಮಾಮೂಲಿ ಕುಣಿಗಲ್ಲು ಅದೇ ಇದೆ ಅಂದ್ಕೊಂಡು ಇಲ್ಲಿ ಗೌಡ್ರು ಸಿಕ್ಕರಲ್ಲ, ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಡೀಸೆಲ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತೊಂದು ವಿಡಿಯೋ ಹಾಕಿದ್ದೆ. ಏನಪ್ಪ ಅಂದರೆ ಮೈಸೂರಿಂದ MT ಬಂದೆ 270 ಕಿಲೋಮೀಟ್ರು. ಅದಕ್ಕೆ ಸುಮಾರು ಪ್ರಶ್ನೆಗಳು ಬಂದಿದೆ ಆ ವಿಡಿಯೋಗಳಲ್ಲಿ. ಅದರಲ್ಲಿ ಒಂದು, ಅಣ್ಣ ನೀವು MT ಹೋಗ್ತಿರಲ್ಲ 270 ಕಿಲೋಮೀಟ್ರ್ ಲಾಸ್ ಆಗಲ್ವಾ, ಯಾಕೆ ಲೋಡ್ ಸಿಗಲ್ವಾ, ಇದ್ರ ಬಗ್ಗೆ ಒಂದು ಡೀಟೇಲ್ ನನಗೆ ರಿಪ್ಲೈ ಕೊಡಿ ಅಂತ ಮೆಸೇಜ್ ಹಾಕಿದ್ದೀರಾ. MT ಹೋಗೋಕ್ಕೆ ಕಾರಣನೇ ಇಷ್ಟು. ನಮ್ಮ ಗಾಡಿಗಳಿಗೆ ಲೋಡ್ ಆಗಲ್ಲ ಮೈಸೂರಲ್ಲಿ ನಮ್ಮ ಗಾಡಿಗಳಿಗೆ, ದೊಡ್ಡ ಗಾಡಿಗಳಿಗೆ ಲೋಡ್ ಆಗಲ್ಲ. 30-35 ಟನ್ಗಳಿಗೆ ಈ ಡ್ರಿಂಕ್ಸ್ ಲೋಡ್ ಆಗುತ್ತೆ. ಬಿಯರ್ ಲೋಡ್ಗಳು ಅದು ಸೆಟ್ ಆಗಲ್ಲ ನಮಗೆ ಬಾಡಿಗೆ ಅದು. ಆಮೇಲೆ ಡ್ರಿಂಕ್ಸ್ಗಳು ಬೇಗ ಲೋಡ್ ಆಗಲ್ಲ, ಬೇಗ ಖಾಲಿ ಆಗಲ್ಲ, ಆಲ್ಟ್ ಆಗಿಬಿಡ್ತವೆ. ಹೊಸ ಗಾಡಿಗಳಿಗೆ ಅದು ಸೂಟ್ ಆಗಲ್ಲ ಬಾಡಿಗೆ. ಅದು ಏನಿದ್ರು ಒಂದು ಸ್ವಲ್ಪ ಹಳೆ ಗಾಡಿ ಇರ್ತಾವಲ್ಲ ಆ ಗಾಡಿಗಳಿಗೆ ಅಷ್ಟೇ ಅದು. ಇದು ರೋಡ್ ನೋಡಿ ಹೆಂಗವೇ. ಸಡಿಯಪ್ಪ ಮೀಟ್ರ್ ಮೇಲೆ ಒಂದು ಬಟ್ಟೆ ಹಾಕೋಣ. ಇದು ಚಿತ್ರದುರ್ಗ ಸಿಟಿ ಒಳಗೆ ಹೋಗೋದು, ಅದು ಬೈಪಾಸು.
ಅದೇನಾಗುತ್ತೆ ನಮಗೆ ಸೆಟ್ ಆಗಲ್ಲ ಬಾಡಿಗೆ. ಡ್ರಿಂಕ್ಸ್ ಎಲ್ಲ ತುಂಬ್ಕೊಬಂದ್ರೆ ಈಗ ಮೈಸೂರಲ್ಲಿ ಆಲ್ಮೋಸ್ಟ್ ಆಲು ಕ್ಯಾಂಟ್ರ್ ಗಾಡಿ, ಸಣ್ಣ ಪುಟ್ಟ ಗಾಡಿಗಳು 10 ವೀಲ್ಗೆಲ್ಲ ಲೋಡ್ ಆಗ್ಬಿಡ್ತವೆ. ಈ 14 ವೀಲ್ಗೆಲ್ಲ ಲೋಡ್ ಆಗಲ್ಲ, 30 ಟನ್ ಎಲ್ಲ ಲೋಡ್ ಆಗಲ್ಲ. ಆದ್ರೂ ಏನಾಗ್ತವೆ, ಡ್ರಿಂಕ್ಸು ಪಂಕ್ಸು ಖಾಲಿಗಳಾಗಲ್ಲ. ತುಂಬ್ಕೊಬಂದ್ರೆ 2 ದಿನ 3 ದಿನ ಆಲ್ಟ್ ಆಗ್ಬಿಡ್ತವೆ. ಹೊಸ ಗಾಡಿಗಳು ಡ್ರಿಂಕ್ಸ್ ಎಲ್ಲ ತುಂಬ್ಕೊಬಂದ್ರೆ ಆಲ್ಟು. ಈಗ ನಾನು ಬೆಂಗಳೂರು ಬರ್ತೀನಿ ಅಂದ್ರೂ, ನೆಲಮಂಗಲ ಬರ್ತೀನಿ ಅಂದ್ರೂ ನನಗೆ 170 ಕಿಲೋಮೀಟ್ರ್ ಆಗುತ್ತೆ. ನೆಲಮಂಗಲ ಬರ್ತೀನಿ ಅಂದರೆ MT 170 ಕಿಲೋಮೀಟ್ರ್ ಆಗುತ್ತೆ. ಇನ್ನು 100 ಕಿಲೋಮೀಟ್ರ್ ಜಾಸ್ತಿ ಆದರೂ ಪರವಾಗಿಲ್ಲ. ಬೆಂಗಳೂರಲ್ಲಿ ಬೇರೆ ಲೋಡ್ ಇರಲಿಲ್ವಲ್ಲ, ಹಂಗಾಗಿ ಮಂಗಳೂರು ಖಾಲಿ ಹೋಗಿದ್ವಿ ನಾವು ಅದೇ ಉದ್ದೇಶಕ್ಕೆ. 100 ಕಿಲೋಮೀಟ್ರ್ ಜಾಸ್ತಿ ಆದರೂ ಪರವಾಗಿಲ್ಲ, ಗಾಡಿ ಆಲ್ಟ್ ಆಗಲ್ವಲ್ಲ, ಹೋಗಿ ಲೋಡ್ ಮಾಡ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಅದೇ ಉದ್ದೇಶಕ್ಕೆ ನಾವು ಮಂಗಳೂರು MT ಹೋಗಿದ್ದು. ಪ್ಲಸ್ ಇನ್ನೊಂದು, MT ಹೋಗ್ತೀವಂದರೆ ಕೆಲವೊಂದು ಊರುಗಳಲ್ಲಿ ಲೋಡ್ ಆಗಲ್ಲ, ಲೋಡ್ಗಳಿರಲ್ಲ. ಅಂಥ ಜಾಗಕ್ಕೆ ಹೋದಾಗ ಒಂದು 50-100 ರೂಪಾಯಿ ಬಾಡಿಗೆ ಜಾಸ್ತಿ ಮಾತಾಡ್ಕೊಂಡು ಬಂದಿರ್ತೀವಿ. ಬಾಡಿಗೆ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಗೆ ಬಂದಿರ್ತೀವಿ, ಇದ್ರೆ ಮಾತ್ರ ಅಲ್ಲಿ ಬಂದಿರ್ತೀವಿ, ಇಲ್ಲಾಂದ್ರೆ ಬರೋಕ್ಕೆ ಹೋಗಲ್ಲ. ಈಗ ಎಕ್ಸಾಂಪಲ್, ಈಗ ಒಂದು ಊರಿಗೆ ಹೋಗ್ತಿದ್ದೆ, ಮೈಸೂರಿಗೆ ಬಂದೆ, ಅಲ್ಲಿ ಲೋಡ್ ಆಗಲ್ಲ ನಮ್ಮ ಗಾಡಿಗೆ. ಹೆಂಗಿದ್ರು ನಾವು ಖಾಲಿ ಬರಲೇಬೇಕು, ಅದಕ್ಕಂತ ಒಂದು ಸ್ವಲ್ಪ ಬಾಡಿಗೆ ಜಾಸ್ತಿ ಮಾತಾಡಿರ್ತೀವಿ. ಹಂಗಾಗಿ ಏನು ಮಾಡ್ಬಿಡ್ತೀವಿ, ಇಲ್ಲಿ ಖಾಲಿ ಬರಬೋದು, ಅಲ್ಲಿ ಹೋಗ್ಬಿಡೋಣ ಅಂತೇಳಿ ಹೋಗಿದ್ದು. ಅರ್ಥ ಆಯ್ತಾ ಬ್ರದರ್? ಪ್ರಶ್ನೆ ಉತ್ತರ ಸಿಕ್ತು ಅನ್ಕೊಂಡಿದ್ದೀನಿ. 1-3 ಹಾಕಿದ್ರ ಇದೇ ಪ್ರಶ್ನೆನ. ಆಮೇಲೆ ನಾನು 4 ಲೈನ್ ಯಾಕೆ ಓಪನ್ ಆಗಿಲ್ವಲ್ಲ, ಮಡಿಕೇರಿ ಟು ಮೈಸೂರು ಟು ಮಡಿಕೇರಿ ಮಂಗಳೂರು ರೂಟ್ ಅಂದರೆ ಕೆಲವೊಬ್ರು ಹಾಕಿದ್ರ, ಅಲ್ಲಿ ಫಾರೆಸ್ಟ್ಗೆ ತೊಂದರೆ ಆಗುತ್ತೆ. ಸ್ಯಾಂಕ್ಷನ್ ಆಗಿತ್ತು ಅಂದರೆ ಕೆಲವೊಬ್ರು ಬಿಡ್ತಾ ಇಲ್ಲ, ಅಂದರೆ ನಿಸರ್ಗ ಪ್ರೇಮಿಗಳು ಬಿಡ್ತಾ ಇಲ್ಲ. ಅವರು ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ. ಯಾಕಂದರೆ ಫಾರೆಸ್ಟೆಲ್ಲ ಹಾಳು ಮಾಡಿ, ಇದು 4 ಲೈನ್ ಮಾಡೋಕ್ಕೆ ಹೋಗಿ ಫಾರೆಸ್ಟೆಲ್ಲ ಹಾಳು ಮಾಡಿಬಿಡ್ತಾರೆ ಅನ್ನೋ ಉದ್ದೇಶಕ್ಕೆ ಬಿಡ್ತಾ ಇಲ್ಲ ಅಂತೇಳಿ. ಆಮೇಲೆ ಸ್ಯಾಂಕ್ಷನ್ ಆಗೈತೆ ಅಂತ ಕೆಲವೊಬ್ರು ಮೆಸೇಜ್ ಹಾಕಿದ್ರ. ಎಲ್ಲ ಮೆಸೇಜ್ಗೂ ತುಂಬ ಥ್ಯಾಂಕ್ಸು. ನೋಡೋಣ, ಅಂದರೆ ಮುಂದೆ ಫ್ಯೂಚರ್ ಆಗಿ ಮಾಡಲೇಬೇಕಾಗ್ಬೋದು. ಯಾಕಂದರೆ ಇರೋ ಟ್ರಾಫಿಕ್ಕಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಮುಂದೆ ಹೋಯ್ತಾ ಮತ್ತೆ ಟ್ರಾಫಿಕ್ ಆಗ್ಬೋದು. ಅವಾಗ ಏನು ಮಾಡಬೇಕು, ಸಿಂಗಲ್ ರೋಡಿಂದ ಒಂದು 4 ಲೈನ್ ಮಾಡ್ಕೋಬೇಕು. 6 ಲೈನ್ ನೋಡಿ, ಈ ಥರ ಎಲ್ಲ ಮಾಡೋಕ್ಕೋಗ್ಬಾರ್ದು. ಇದು ಈ ಕಡೆ 3 ಲೈನು, ಆ ಕಡೆ 3 ಲೈನು, ಅಥವಾ ಸರ್ವಿಸ್ ರೋಡ್ 2 ಲೈನು, ಇಷ್ಟು ಅಗಲೆಲ್ಲ ಮಾಡೋಕ್ಕೋಗ್ಬಾರ್ದು. ಇದೆಲ್ಲ ಮಾಮೂಲಿ ಜಾಗ ಮಾಡ್ಕೊಂಡ್ರೆ ಪರವಾಗಿಲ್ಲ. ಫಾರೆಸ್ಟಲ್ಲೆಲ್ಲ ಮಾಡೋಕ್ಕೋಗ್ಬಾರ್ದು. ಈ ಕಡೆ 2 ಗಾಡಿ, ಆ ಕಡೆ 2 ಗಾಡಿ ಹೋಗೋಕೆ ಮಾಡ್ಕೊಂಬಿಟ್ರೆ ಸಾಕು. ಸಿಂಪಲ್ಲಾಗಿ ಸರ್ವಿಸ್ ರೋಡೆಲ್ಲ ಮಾಡ್ದೇನೆ ಮಾಡ್ಕೊಂಡ್ರೆ ಪರವಾಗಿಲ್ಲ. ಹೆಂಗೋ ಅವ್ರವ್ರ ಇದು ಹೆಂಗಿರ್ತೈತೋ ನೋಡೋಣ ಯಾವಾಗ ಮಾಡ್ತಾರಂತ. ಕೆಲವೊಬ್ರಂತೂ ಹಾಕಿದ್ದಾರೆ, ಶಂಕ್ಷನ್ ಆಗೈತಣ್ಣ, ಅದು ಇನ್ನೂ ವರ್ಕ್ ಸ್ಟಾರ್ಟ್ ಮಾಡಿಲ್ಲ ಅಂತಲೂ ಮೆಸೇಜ್ ಹಾಕಿದ್ದಾರೆ. ಒಬ್ಬರು ಪುತ್ತೂರಿಂದನೂ ಆಗೈತೆ ಅಂತೇಳಿ ಪುತ್ತೂರವರು ಹಾಕಿದ್ದಾರೆ. ಆಮೇಲೆ ಇನ್ನೊಬ್ರು ಹಾಕಿದ್ದಾರೆ, ಆ ಕಡೆಗೂ ನಮ್ಮ ಮಡಿಕೇರಿಗೆ ಬಂದ್ರಲ್ವಾ, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೆ, ಕಡೆಗೂ ನಮ್ಮ ಮಡಿಕೇರಿಗೆ ಬಂದ್ರಲ್ಲ, ಖುಷಿ ಆಯ್ತು ಅಂತ ಒಬ್ರು ಮೆಸೇಜ್ ಹಾಕಿದ್ದಾರೆ. ಯಾರೋ ಮಡಿಕೇರಿಯವರು. ತುಂಬ ಥ್ಯಾಂಕ್ಸ್ ಬ್ರದರ್, ನಿಮಗೂ ನೋಡಿದೆ. ಈಗ ಎಲ್ಲ ಮೆಸೇಜ್, ಊಟಕ್ಕೆ ನಿಲ್ಸಿದ್ನಲ್ಲ, ಊಟ ಮಾಡ್ಬೇಕಾರೆ ಎಲ್ಲ ಓದಿದೆ ಮೆಸೇಜ್ಗಳು. ತುಂಬ ಖುಷಿ ಆಯಿತು, ಮಡಿಕೇರಿಗೆ ಬಂದ್ರಲ್ಲ ಅಂದ್ಬಿಟ್ಟು. ಒಬ್ರು ಕುಶಾಲನಗರದವ್ರು ಒಬ್ರು ಮೆಸೇಜ್ ಹಾಕಿದ್ದಾರೆ. ಎಲ್ಲರೂ ಖುಷಿ ಆಯಿತು. ಬಂದಾಗ ಸಿಗೋಣ, ಮತ್ತೆ ಯಾವಾಗಾರ ಬಂದಾಗ ಸಿಗೋಣ. ಈಗ ಸದ್ಯಕ್ಕೆ ದುರ್ಗಾ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ಮುಂದೆ ಎಲ್ಲಾರ ಹೋಗಿ ಟೀ ಕುಡ್ಕೊಂಡು ಹೋಯ್ತಾ ಇರೋಣ. ಹೊಸಪೇಟೆಗೆ ಪಯಣ, ನಮ್ಮ ಕುಣಿಗಲ್ಲಿಂದ ಹೊಸಪೇಟೆಗೆ. ಟೈಮ್ ಇನ್ನೂ 9:30 ಅಷ್ಟೇ ಟೈಮು. ಆರಾಮಾಗಿ ಒಂದು 12 ಗಂಟೆ 1 ಗಂಟೆಗೆಲ್ಲ ಹೋಗ್ಬಿಡ್ಬೋದು. ಬೇಗನೆ, ಸ್ವಲ್ಪ ಬೇಗನೆ ಬಿಟ್ಟಿದ್ದೀನಿ ಇವತ್ತು, ಹಂಗಾಗಿ ಬೇಗ ಹೋಗ್ಬಿಡ್ಬೋದು. ಸ್ನೇಹಿತರೆ, ಖಾಲಿ ಮಾಡ್ಕೊಂಡು ಬೆಳಗ್ಗೆನೆ ಬಂದು, ಇದು ನಮ್ಮ ಪಂಚರ್ ಅಂಗಡಿ. ಅವ್ರ ಕಾರಲ್ಲಿ ಕೂತ್ಕೊಂಡಿದ್ದೀನಿ ಆರಾಮಾಗಿ. ನೋಡಿ ನಮ್ಮ ನಾಗು, ನಗು, ನಾನು ಪಂಚರ್ ಅಂಗಡಿ ಬ್ಯುಸಿ ಅವನೇ. ಟೈರ್ ಪೌಡ್ರ್ ಹಾಕ್ಸ್ಬೇಕಾಯ್ತು. ಪೌಡ್ರೆಲ್ಲ ಸ್ವಲ್ಪ ಉಲ್ಟಾ ಮಾಡಾಕ್ಬೇಕಾಯ್ತು. ಉಲ್ಟಾ ಮಾಡೋಕ್ಕಣ ಲೋಡ್ ಇಲ್ಲ ಇವತ್ತು, ಭಾನುವಾರ ಫುಲ್ ರೆಸ್ಟ್ ಇವತ್ತು ಇದ್ರ ಮ್ಯಾಚ್ ಬೇರೆ ಐತೆ. ಅದು ನಮ್ಮ ಮುಂಬೈ ಇಂಡಿಯನ್ಸು ಪಂಜಾಬು ಮ್ಯಾಚ್ ಇವತ್ತು. ಕ್ವಾಲಿಫೈಡ್ 2 ಮ್ಯಾಚ್ ಇವತ್ತು. ನೋಡೋಣ. ಆರಾಮಾಗಿ ಕಾರಲ್ಲಿ ಕೂತಿದ್ದೀನಿ. ಗಾಳಿ ತಣ್ಣಗೆ ಬೀಸ್ತೈತೆ. ನಮ್ಮ ಗಾಡಿ ಒಳಗೆ ಬಿಸಿಲು ಸಿಕ್ಕಾಬಿಟ್ಟು ಅಂದ್ಬಿಟ್ಟು ಕಾರಲ್ಲಿ ಕೂತಿದ್ದೀನಿ. ರಾತ್ರಿ ಹೆಚ್ಚು ಕಮ್ಮಿ ನಾನು 12 ಗಂಟೆಗನ ಬಂದು ಮಲಿಕೊಂಡೆ. ಬೆಳಗ್ಗೆ ನಾವು ಖಾಲಿ ಇಲ್ಲಿ ಮಾಡ್ಕೊಂಡು ಬಂದೆ. ಲೋಡೇ ಹೇಳಲಿಲ್ಲಪ್ಪ, ಲೋಡೇ ಇಲ್ಲಿ ಇದೆ. ಈ ನಡುವೆ ಈ ತಿಂಗಳು ಟೋಟಲು, ಈ ತಿಂಗಳು ಎಲ್ಲಿ ಹೋದ್ರೂ 2 ದಿನ. ಮಂಗಳೂರು ಹೊಸಪೇಟೆ ಹೋಗು, ಗೋವಾ ಹೋಗು, ಬೆಂಗಳೂರು ಹೋಗು, 2-3 ದಿನ ಆಲ್ಟು. ಲೋಡ್ಗಳೇ ಇಲ್ಲ. ಈ ಥರ ಆಗ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಮುಂಚೆಲ್ಲ ಇಲ್ಲಿ ಬಂದರೆ ಖಾಲಿ ಮಾಡಿದ್ರೆ ಲೋಡ್ ಆಗೋದು. ಇವಾಗ ಆಲೇ ಹೆಚ್ಚು ಕಮ್ಮಿ ಒಂದು 2 ತಿಂಗಳಾಗೈತಲ್ಪ ಹೊಸಪೇಟೆ ಬಂದು. ಖಾಲಿ ಮಾಡಿದ ದಿನ ಲೋಡ್ ಆಗೋಲ್ಲ, ಮಾರನೇ ದಿನ ಲೋಡ್ ಆಗೋಲ್ಲ, ಆ ನಂತರ 3ನೇ ದಿವಸಕ್ಕೆ ಲೋಡ್ ಆಗ್ತವೆ. ಲೋಡ್ಗಳೇ ಇಲ್ಲ. ಇಲ್ಲೋಗಿ ನೋಡ್ರಿ, ಆರ್ ಸಿ ಬಿ ಫ್ಯಾನ್ ನೋಡಿದ್ರೆ
ಜರ್ಸಿ ಹಾಕೊಂಡು ಓಡಾಡ್ತಾನೆ. ನೋಡೋಣ, ಇವತ್ತು ಲೋಡಾಗಲ್ಲ. ಇನ್ನೊಂದು ಟಯರೆಲ್ಲ ಚೇಂಜ್ ಮಾಡಿಸ್ಬಿಟ್ಟು ಆರಾಮಾಗಿ ಏನಾರು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮಲಿಕೊಳ್ಳೋಣ. ಮ್ಯಾಚ್ ನೋಡ್ಬೇಕು ಇವತ್ತು. ಮ್ಯಾಚ್ ನೋಡಿ ಇನ್ನೇನು ಮಲಿಕೊಳ್ಳೋದು. ನಾಳೆ ಏನಾರು ಹೇಳ್ತಾರೆ ನೋಡೋಣ. ಇವತ್ತು ಭಾನುವಾರ, ನಾಳೆ ಸೋಮವಾರ. ಸುಮಾರು ಜನ ಮೆಸೇಜ್ ಹಾಕಿದ್ರೆ, ಅಣ್ಣ ಡೇಟ್ ಹಾಕೋಣ ಅಂತ. ಡೇಟ್ ಬೇಜಾರಾಗಬೇಡಿ ಬೇಜಾರಾಗಬೇಡಿ ಬ್ರದರ್. ನಮ್ಮ ಟಿಪ್ಟೂರ್ ಅವರು ರಾಘವೇಂದ್ರ ಅಂತೇಳಿ ಅವರೇ ಮೆಸೇಜ್ ಹಾಕಿರೋದು. ಕೆಲವೊಂದು ಕಾರಣಗಳಿಂದ ಡೇಟು ಹಾಕಲ್ಲ. ಯಾಕಂದರೆ ಸುಮ್ಮನೆ ಟ್ರಿಪ್ ಮಾಡ್ಕೊಂಡು ಹೊಟ್ಟೆ ಹುರ್ಕೊಂಡು ನೋಡಿ 2 ತಿಂಗಳಿಂದ ಟ್ರಿಪ್ ಆಗದಂಗೆ ಆಗ್ಬಿಟ್ಟಿದೆ. ಹಿಂಗೆಲ್ಲ ಹುರ್ಕೊಂತಾರೆ. ಹೆಚ್ಚು ಕಮ್ಮಿ ಒಂದು ವಾರ ಡಿಫ್ರೆನ್ಸಲ್ಲಿ ಹಾಕಿರ್ತೀನಿ ವೀಡಿಯೋ. ಜಾಸ್ತಿ ಲೇಟಾಗಂತೂ ಹಾಕಲ್ಲ, ತಿಂಗಳು ಲೇಟೆಲ್ಲ ಹಾಕಲ್ಲ ನಾನು. ಒಂದು ವಾರ ಡಿಫ್ರೆನ್ಸಲ್ಲಿ ವೀಡಿಯೋ ಹಾಕಿರ್ತೀನಿ. ಬೇಜಾರು ಮಾಡ್ಕೊಂಬಿಡಿ, ಡೇಟ್ ಹಾಕೋಕ್ಕಾಗಲ್ಲ. ಇದೇ ಕಾರಣಕ್ಕೇ ಹೊಟ್ಟೆ ಹುರ್ಕೊಂಡು ಸಹ ರೋಡ್ ಇಲ್ದಂಗೆ ಮಾಡಿಬಿಟ್ಟಾರೆ. ಈಗ ಕಣ್ಣುಗಳು ಸರಿ ಇಲ್ಲ. ಈಗ ಮೊನ್ನೆ ನಮ್ಮ ಅಜಯ್ ಬ್ರದರ್ ಅವರು ಒಂದು ಮಾತು ಹೇಳಿದ್ರು, ಬಾಸ್ ಗಾಡಿಯಲ್ಲಿ ಹೋದಾಗ, ಯಾಕೆ ಎಲ್ಲ ಗಾಡಿಗೆ ನೇಮ್ ಬೋರ್ಡ್ ಹಾಕಿ, ಈ ಗಾಡಿಗಳಿಗೆ ಯಾಕೆ ನೇಮ್ ಬೋರ್ಡ್ ಹಾಕಿಲ್ಲ ಅಂತ. ಇದೇ ಕಾರಣಕ್ಕೆ ಅವರು ನೇಮ್ ಬೋರ್ಡ್ ಹಾಕಿಲ್ಲ. ಏನಕ್ಕಂದರೆ ಕಣ್ಣುಗಳು ಜಾಸ್ತಿ ಸರಿ ಇಲ್ಲ. ನೋಡೋರು ಕಣ್ಣುಗಳು ಭಾರಿ ಹಿಂಸೆ ಆಗ್ತವೆ. ಹಂಗಾಗಿಯೇ ನಾವು ಅಷ್ಟೇ. ಅದಕ್ಕಾಗಿ ಡೇಟು ಅವೆಲ್ಲ ಏನು ಹಾಕೋಕ್ಕೆ ಹೋಗಲ್ಲ. ಹಾಕ್ತಿರ್ತೀನಿ ವೀಡಿಯೋ ಒಂದು 4-5 ದಿನ, ವಾರ ಲೇಟ್ ಅಷ್ಟರೊಳಗೆ ಹಾಕ್ತಿರ್ತೀನಿ ಅಷ್ಟೇ. ತೀರಾ ಲಾಂಗ್ ಅಂತೂ ಮಾಡಲ್ಲ. ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡಿ ಹಾಕ್ತಾಯಿರ್ತೀನಿ. ಇಲ್ಲಾಂದರೆ ಒಂದು 4-5 ದಿವಸ ಲೇಟ್ ಅಷ್ಟೇ. ಬೇಗ ಅಂತೂ ಹಾಕಲ್ಲ, ಮತ್ತು ಡೇಟು ಹಾಕಲ್ಲ. ಬೇಜಾರಾಗ್ಬಿಡಿ. ಓಕೆನಾ? ಬರ್ರಿ, ಏನಾಗುತ್ತೆ ಟೈರೆಲ್ಲ ಸ್ವಲ್ಪ ತೆಗೆದು ಉಲ್ಟಾ ಮಾಡಿ ಹಾಕ್ಸ್ಬಿಟ್ಟು ಏನು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮ್ಯಾಚ್ ನೋಡ್ಕೊಳ್ಳೋಣ. ಮತ್ತೆ ಸಿಗೋಣ ನಾಳೆ. ನೋಡಿ, ನಮ್ಮ ಟೈರೆಲ್ಲ ಉಲ್ಟಾ ಮಾಡಿಸಿರೋದು ಇಷ್ಟೇ. ಉಲ್ಟಾ ಒಳಗಿರುತ್ತದೆ ಆಚೆ ಹಾಕಿ, ಆಚೆ ಇರುತ್ತದೆ ಒಳಗೆ ಹಾಕೋದು ಅಷ್ಟೇ ಕೆಲಸ. ನಾಗು ಹಂಗೆ ಈ ಕಡೆ ಆಯನಪ್ಪ. ಹಾಂ, ಟೈರ್ ಬಿತ್ತು ನೋಡೋದು. ಆ ಕಡೆ ಲೆಫ್ಟ್ ಸೈಡ್ದು ಆಯಿತು. ಇವಾಗ ರೈಟ್ ಸೈಡ್ದು 2 ಬಿಚ್ಚು ಉಲ್ಟಾ ಮಾಡಿದ್ರೆ ನನಗೆ ಯಾಕೋ ಆ ಟೈರ್ ಬೀಡಿಂಗ್ ಮೇಲೆ ಡೌಟು. ಅಷ್ಟೇನಾ? ನೋಡೋಣ, ಟೈರೆಲ್ಲ ಫಿಟ್ ಮಾಡಿಸ್ಕೊಂಡು ಶಿಸ್ತ ಮಲಿಕೊಳ್ಳೋದಷ್ಟೇ ಕೆಲಸ. ಹಾಲೆ ಟೈಮ್ ಎಷ್ಟು 5 ಕಾಲು. 7:30 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. 7:30 ಮ್ಯಾಚ್ ನೋಡ್ಬೇಕು. ಅಷ್ಟೇ. ತಿಂಗ್ಳಿಗೆ ಒಂದು ಸಲ ಈ ಥರ ಹಾಕ್ಸ್ತಾಯಿದ್ರೆ ಟೈರ್ ಒಳ್ಳೆ ಮೈಲೇಜ್ ಬರುತ್ತೆ. ಪೌಡ್ರ್ ಹಾಕ್ಸ್ಬೇಕು. ಇಲ್ಲಾಂದರೆ ಈ ಥರ ನಾವು ಪೌಡ್ರ್ ಜಾಸ್ತಿ ಹಾಕ್ಸಲ್ಲ, ಕಡಿಮೆನೇ ಹಾಕ್ಸೋದು. ಟೈರ್ ಉಲ್ಟಾ ಮಾಡಿಸ್ತಾ ಇರ್ತೀವಿ ಅವಾಗವಾಗ. ಲೈಟಾಗಿ ಸ್ಟೆಪ್ ಹೊಡೆದು ಗೊತ್ತಾದ್ರೂ ಟೈರು ಒಳಗೆ ಹೊರಗೆ ಮಾಡೋಕ್ಕೆ ಇರ್ಬೋದು. ಇದು ಫ್ರಂಟೆಲ್ಲ ಆ ಥರ ಮಾಡೋಕ್ಕಾಗಲ್ಲ. ಫ್ರಂಟೆಲ್ಲ ಪೌಡ್ರ ಬಿಚ್ಚೆ ಉಲ್ಟಾ ಮಾಡಿಸ್ಬೇಕು. ಇದಾದ್ರೆ ಹಂಗೆ ಒಳಗಿನ ಟೈರ್ ಆಚೆ ಟೈರ್ ಒಳಗೆ ಮಾಡೋಕ್ಕಾಗದು ಅಷ್ಟೇ. ಇದು ಇವೆಲ್ಲ ಕರೆಕ್ಟಾಗಿ ಸ್ಟೆಪ್ಪಾಗಿ ಸವಿತೈತೆ. ಏನು ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಏರುಪೇರು ಇತ್ತು, ಹಾಗಾಗಿ ಉಲ್ಟಾ ಮಾಡಿಸಿದ್ವಿ. ನಮ್ಮ ಗಿಣಿಗೆರೆ ಇದು. ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲಪ್ಪ ಇದೀನಂದರೆ ಮಾಮೂಲಿ ನಮ್ಮ ಬಗ್ನಾಳು ಊರಾಗಿದ್ದೀನಿ. ರೋಡಿಗೆ ಬಂದಿದ್ದೀನಿ. ನಿನ್ನೆ ಎಲ್ಲ ಗಾಡಿ ಟೈರೆಲ್ಲ ಉಲ್ಟಾ ಮಾಡಿ ಹಾಕ್ಸ್ಕೊಂಡು ಅಲ್ಲೇ ಆಲ್ಟ್ ಆಗಿದ್ದೆ. ಇಲ್ಲಿ ರೋಡಿಗೆ ಬಂದಿದ್ದೆ. ನೋಡಿ ನೋಡಿ ನೋಡಿ, ನೀರೊಳಗೆ ಗಾಡಿ ಓಡಿಸ್ಬೇಕು. ಮೊನ್ನೆ ಒಯ್ ಗುಂಡಿ ಆಗ್ಬಿಟ್ಟಿತ್ತಪ್ಪ, ಗೊತ್ತಾಗಲ್ಲ. ಮೊನ್ನೆ ಮಳೆ ಬಂದು 3 ದಿವಸ 4 ದಿವಸ ಆಗೈತೆ ಮಳೆ ನಿಂತು. ಇಲ್ಲಿ ನೀರು ಒಂಚೂರು ಕಮ್ಮಿ ಇಲ್ಲ ನೋಡಿ. ರೋಡ್ ಯಾವುದು ಗುಂಡಿ ಯಾವುದು ಒಂದು ಗೊತ್ತಾಗಲ್ಲ. ನೋಡಿ, ಪೂರ್ತಿ ನೀರು 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 ನೀರು. ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ? ಪೂರ್ತಿ ನೀರೈತೆ ಅದು. ನೀರೊಳಗೆ ಹೋಗ್ತಾ ಇರಲಿ. ನೋಡಿದ್ರ ನೀರಲ್ಲಿ ಸರ್ಕಸ. ಮಳೆ ನಿಂತ ಆಲೆ 3 ರಿಂದ 4 ದಿನ ಆದರೂ ನೀರು ಖಾಲಿಯಾಗಿಲ್ಲ.
ಅಂದರೆ ಮಳೆ ಬರೋ ದಿವಸ ಇನ್ನೆಷ್ಟು ಇರ್ಬೋದು ಇದು ನೀರು ಹೇಳಿ ನೋಡೋಣ. ಒಳಗಡೆ ಅಂತೂ ಬಂದಿದ್ದೀವಿ. ಈ ಕಡೆನಾ ಆ ಕಡೆನಾ? ಆ ಕಡೆಯಿಂದನೇ ಹೋಗೋಣ. ಯಾವಾಗ ಲೋಡ್ ಮಾಡ್ತಾನೆ ನೋಡೋಣ. ಸದ್ಯಕ್ಕೆ ಲೋಡ್ ಮಾಡ್ಕೊಂಡು ಹೋಗೋದು. ನಿನ್ನೆನೂ ಹಾಲ್ಟ್ ಆಗ್ಬಿಡ್ತು, ಇವತ್ತೇ ಗಾಡಿ ಹೋಗಿ ಗಾಡಿ ಕೂಡ ನಾನೆಲ್ಲ ಸ್ಪಾಂಜ್ ಗಾಡಿ ಅಂದ್ಕೊಂಡಿದ್ದೆ. ಇವೆಲ್ಲ ಕೋಕ್ ಗಾಡಿಗಳು. ಒಳಗಡೆ ಎಲ್ಲ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ, ಸೂಪ್ರೈಸರ್ಗಳೆಲ್ಲ ಅವರೇ. ಸುಮ್ಮನೆ ಯಾಕೆ ವಿಡಿಯೋ ಬಂದ್ ಮಾಡಂತ ಹೇಳ್ರಿ. ಲೋಡ್ ಆದ್ಮೇಲೆ ಸಿಗೋಣ.